ಫ್ರೆಂಡ್ಸ್, ಅಗ್ನಿ ಪರೀಕ್ಷೆ ಸೆಕೆಂಡ್ ಪ್ರೊಮೋ ಬಂದಿದೆ. ಮತ್ತೆ ಆ ಪ್ರೊಮೋದಲ್ಲಿ ಏನೇನ್ ರಿವೀಲ್ ಆಗಿದೆ ಏನೆಲ್ಲ ಅಂತ ನೋಡೋಣ ಬನ್ನಿ. ನೋಡೋಕ್ಕಿಂತ ಮುಂಚೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡುವ. ಫಸ್ಟ್ನೇದಾಗಿ ವಿನಯ್ ಗೌಡ ಅವರು ಎಂಟ್ರಿ ಕೊಡ್ತಾರೆ ಈ ಪ್ರೊಮೋದಲ್ಲಿ. ಮತ್ತೆ ಇವ್ರಾದ್ಮೇಲೆ ಚಂದನ್ ಶೆಟ್ಟಿ ಅವರು ಇವರು ಕೂಡ ಎಂಟ್ರಿ ಕೊಡ್ತಾರೆ. ಬಿಗ್ ಬಾಸ್ ಗೆ ಏನೇನೋ ಕನಸು ಇಟ್ಕೊಂಡ್ ಬಂದಿರ್ತಾರ ಅಂತಂದು ಏನೇನೋ ಒಬ್ಬೊಬ್ರು ಡೈಲಾಗ್ ಹೊಡ್ಕೊಂಡ್ ಬಂದವ್ರೆ. ಸಂಗೀತ ಶೃಂಗೇರಿ ಇವರು ಕೂಡ ಮೂರನೇದಾಗಿ ಎಂಟ್ರಿ ಕೊಡ್ತಾರೆ. ಮತ್ತೆ ಶ್ರುತಿ ಮೇಡಮ್ ಇವರು ಕೂಡ ನಾಲ್ಕನೇದಾಗಿ ಎಂಟ್ರಿ ಕೊಡ್ತಾರೆ. ಬಟ್ ಇವರು ಎಂಟ್ರಿ ಕೊಟ್ರು, ಇವ್ರದ್ದು ಪ್ರೋಮೋನು ಬಂತು. ಯಾರಪ್ಪ ಅಂದ್ರೆ ಇವರು ನಿರ್ಮಾಪಕರು ಅಂದ್ರೆ ಜಡ್ಜಸ್. ಇವರು ಜಡ್ಜಸ್ ಆಗಿರ್ತಾರೆ ಅಗ್ನಿ ಪರೀಕ್ಷೆಗೆ. ಮತ್ತೆ ಬಿಗ್ ಬಾಸ್ ಗೆ ಹೋಗಕ ಸೆಲೆಕ್ಟ್ ಮಾಡಕ ಮತ್ ಪಾಯಿಂಟ್ಸ್ ಕೊಡಕ ಈ ತರ ಇವರು ಸೆಲೆಕ್ಟ್ ಮಾಡಕ್ ಇವ್ರು ಜಡ್ಜಸ್ ಆಗಿರ್ತಾರೆ. ಮತ್ತೆ ಇದರಲ್ಲಿ ಇನ್ನೊಂದು ಏನು ಪ್ರಮುಖ ಏನಪ್ಪಾ ಅಂದ್ರ ಹೋಸ್ಟ್ ಆಗಿ ನಿರಂಜನ್ ದೇಶಪಾಂಡೆ ಬರ್ತಾ ಇದ್ದಾರೆ. ನಾನು ಹಿಂದಿನ ವಿಡಿಯೋದಲ್ಲಿ ಆಲ್ಮೋಸ್ಟ್ ನಿಮ್ಗೆ ಎಲ್ಲದೂ ಕೂಡ ಹೇಳಿದ್ದೀನಿ, ಇದೇನು ಹೊಸದಲ್ಲ. ಬಟ್ ಇವಾಗ ಅಫಿಷಿಯಲಿ ಕನ್ಫರ್ಮ್ ಆಗಿದೆ, ಇವರು ಇಷ್ಟು ಮಂದಿ ಜಡ್ಜಸ್ ಇಷ್ಟು ಮಂದಿ ಹೋಸ್ಟ್ ಆಗಿ ಬರ್ತಾ ಇದಾರೆ. ನಿರಂಜನ್ ದೇಶಪಾಂಡೆ ಹಿಂದಿನ ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲವೂ ಮೊದಲೇನೆ ಹೇಳಿದ್ದೆ. ಇವಾಗ ಅದು ಅಫಿಷಿಯಲಿ ಕನ್ಫರ್ಮ್ ಆಗಿದೆ. ಮತ್ತೆ ಈ ಪ್ರೊಮೋದಲ್ಲಿ ಯಾವ ತರ ಇದೆ, ಮತ್ತೆ ನಿರಂಜನ್ ದೇಶಪಾಂಡೆ ಅವ್ರಿಗೆ ಜಾಸ್ತಿ ಪೇಸ್ ಕೊಟ್ಟಿಲ್ಲ ಈ ಪ್ರೊಮೋದಾಗ. ಲಾಸ್ಟ್ನ್ಯಾಗ ಒಂದ್ 2 ಸೆಕೆಂಡ್ನಾಗ ಒಂದ್ ಸೇರ್ಸಿದ್ರು ಅವ್ರನ್ನ. ನೋಡುವ ಯಾವ ತರ ಇರುತ್ತೆ ಅಂತಂದು. ನೀವು ಯಾವ ಜಡ್ಜಸ್ ಗೆ ಸಪೋರ್ಟ್ ಮಾಡ್ತೀರಾ, ಮತ್ತೆ ನಿಮ್ಗೆ ಯಾವ ಜಡ್ಜಸ್ ಇಷ್ಟ ಆದ್ರೂ ಕಮೆಂಟ್ ಮೂಲಕ ತಿಳಿಸಿ. ಆಲ್ಮೋಸ್ಟ್ ಎಲ್ಲರೂ ಕೂಡ ಫೈನಲಿಸ್ಟ್ ಆದವರು ಮತ್ತೆ ವಿನ್ನರ್ ಆದವರು. 10th ಸೀಸನ್ ಅಲ್ಲಿ ಫೈನಲಿಸ್ಟ್ ಆದಂತ ವಿನಯ್ ಮತ್ತೆ ಸಂಗೀತ ಶೃಂಗೇರಿ, 3ನೇ ಸೀಸನ್ ವಿನ್ನರ್ ಆದಂತ ಏಕೈಕ ಮಹಿಳೆ, ಇನ್ನು ಕೂಡ ಯಾರು ಮಹಿಳೆ ವಿನ್ ಆಗಿಲ್ಲ. ಇವರು ಶ್ರುತಿ ಮೇಡಮ್ ಅವರು ವಿನ್ ಆಗಿದ್ರೆ 3ನೇ ಸೀಸನ್. ಚಂದನ್ ಶೆಟ್ಟಿ ಇವರು ಕೂಡ ಇವರು ವಿನ್ನರ್ ಆಗಿದ್ದಾರೆ. ಚಂದನ್ ಶೆಟ್ಟಿ ಅವರು ಕೂಡ. ನೋಡುವ ಯಾರಿಗೆ ಯಾವ ತರ ಬರ್ತಾರೆ ಬಿಗ್ ಬಾಸ್ ಮನೆಗೆ, ಮತ್ತೆ ಅಗ್ನಿ ಪರೀಕ್ಷೆಗೆ ಯಾರು ಬರ್ತಾರೆ ಅನ್ನೋದು ಕಾದ್ ನೋಡ್ಬೇಕಿದೆ. ಇನ್ನು ಅಪ್ಡೇಟ್ ಏನಾದ್ರು ಬಂದ್ರೆ ತಕ್ಷಣವೇ ತಿಳಿಸ್ತೀರಿ. ಹಂಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೆ. ಮತ್ತೆ ನೆಕ್ಸ್ಟ್ ಶಿವ. ಥ್ಯಾಂಕ್ ಯು ಫಾರ್ ವಾಚಿಂಗ್.